ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾಳೆ ವಿಶೇಷವಾದಂಥ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಬಂದಿದೆ. ವರ್ಷದಲ್ಲಿ ಒಮ್ಮೆ ಬರುವ ಈ ಮಹಾಶಿವರಾತ್ರಿಯಲ್ಲಿ ಭಗವಾನ್ ಶಿವನ ಕೃಪೆ ಭಕ್ತರ ಮೇಲೆ ವಿಶೇಷವಾಗಿ ಸುರಿಯುತ್ತದೆ. ಹೀಗೆ ಎಂದು ಶಾಸ್ತ್ರ ಹೇಳಲಾಗಿದೆ. ಉಪವಾಸ, ಜಾಗರಣೆ, ಅಭಿಷೇಕ, ರುದ್ರಪಾಠ, ಬಿಲ್ವಾರ್ಚನೆ ಮಾಡಿದವರಿಗೆ ಅನಂತ ಫಲ ದೊರೆಯುತ್ತದೆ. ಆದರೆ ಈ ಬಾರಿ ಗ್ರಹಗಳ ಅಪೂರ್ವ ಸಂಯೋಗದಿಂದ ಈ 6 ರಾಶಿಯವರಿಗೆ ಭಯಂಕರ ಅದೃಷ್ಟ ಬಾಗಿಲು ತೆರೆದಿದೆ ಎಂದು ಜ್ಯೋತಿಷ್ಯರು ಹೇಳುತ್ತಿದ್ದಾರೆ. ಹಣ, ಉದ್ಯೋಗ, ವ್ಯವಹಾರ, ಕುಟುಂಬ, ಆರೋಗ್ಯ ಎಲ್ಲ ಕ್ಷೇತ್ರದಲ್ಲೂ ಸುಫಲ ಕಾಣಬಹುದು. ಆ 6 ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಭಕ್ತರೇ, ಇದು ಸಾಮಾನ್ಯ ದಿನವಲ್ಲ. ಇದು ದೇವರಾದ ಮಹಾದೇವರ ಅನುಗ್ರಹ ಸುರಿಯುವ ಪವಿತ್ರವಾದ ರಾತ್ರಿಯಾಗಿದೆ. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಮಹಾಶಿವನ ಆಶೀರ್ವಾದ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ವರ್ಷ ಮಹಾಶಿವರಾತ್ರಿ ದಿನದಲ್ಲಿ ಕೆಲ ವಿಶೇಷ ಗ್ರಹಗಳು ರೂಪುಗೊಳ್ಳುತ್ತಿವೆ ಹೀಗೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅದರಲ್ಲಿ ಈ 6 ಅದೃಷ್ಟ ರಾಶಿಯವರಿಗೆ ಭಯಂಕರ ಅದೃಷ್ಟ ಯೋಗ, ಶಿವನ ನೇರ ಕೃಪೆ ದೊರೆಯಲಿದೆ ಎಂದು ಸೂಚನೆ ಇದೆ. ಇದು ನಿಮಗಾಗಿ ಬಂದ ಭಾಗ್ಯ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ನಾಳೆ ಫೆಬ್ರವರಿ 15ರಂದು ಮಹಾಶಿವರಾತ್ರಿ. ಈ ಒಂದು ಪವಿತ್ರ ರಾತ್ರಿ 6 ರಾಶಿಯವರಿಗೆ ಮಾತ್ರ ಭಯಂಕರ ಅದೃಷ್ಟ, ಅಪಾರ ಹಣ ಯೋಗ, ಜೀವನದಲ್ಲಿ ಮಹತ್ವದ ತಿರುವು ಸಿಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಮಹಾಶಿವರಾತ್ರಿಯ ಮಹತ್ವ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಉಪಾಯ ಮಾಡಿದರೆ ಫಲ ದ್ವಿಗುಣವಾಗುತ್ತದೆ, ಯಾವ 6 ರಾಶಿಗಳಿಗೆ ಶಿವನ ವಿಶೇಷ ಕೃಪೆ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೇವೆ. ಮಹಾಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿ ಅಂದರೆ ಶಿವ ಮತ್ತು ಶಕ್ತಿಯ ಸಂಯೋಗದ ಪವಿತ್ರ ರಾತ್ರಿ. ಈ ದಿನ ಭಕ್ತರು ಉಪವಾಸ, ಜಾಗರಣೆ, ರುದ್ರಾಭಿಷೇಕ, ಬಿಲ್ವಪತ್ರೆ ಅರ್ಪಣೆ ಮಾಡ್ತಾರೆ. ಈ ರಾತ್ರಿ ಮಾಡಿದ ಪ್ರಾರ್ಥನೆ ಲಕ್ಷಗುಣ ಫಲ ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಮಧ್ಯರಾತ್ರಿ ಸಮಯದಲ್ಲಿ ಮಾಡಿದ ಶಿವಪೂಜೆ ಜೀವನದ ಪಾಪಗಳನ್ನು ನಾಶ ಮಾಡುತ್ತದೆ ಎಂದು ನಂಬಲಾಗಿದೆ. ಈ ಬಾರಿ ಗ್ರಹ ಸ್ಥಿತಿಗಳು 6 ರಾಶಿಗಳಿಗೆ ಅದ್ಭುತ ಯೋಗವನ್ನು ಕೊಡುತ್ತಿವೆ. ಮಹಾಶಿವರಾತ್ರಿ ದಿನ ಏನು ಮಾಡಬೇಕಂತ ಹೇಳಿದರೆ, ಉಪವಾಸ ಅಥವಾ ಫಲಾಹಾರ ಮತ್ತು ಮಧ್ಯರಾತ್ರಿ ಶಿವನ ಪೂಜೆ ಮಾಡಬೇಕು, ಬಿಲ್ವಪತ್ರ ಅರ್ಪಣೆ ಮಾಡಬೇಕು, ರುದ್ರಾಭಿಷೇಕ ಮಾಡಬೇಕು. ಮತ್ತು ಏನು ಮಾಡಬಾರ್ದು ಅಂತ ಹೇಳಿದರೆ, ಜಗಳ ಮಾಡಬಾರ್ದು, ಮಾಂಸಾಹಾರ ಸೇವಿಸಬಾರದು, ಕೆಟ್ಟ ಮಾತು ಆಡಬಾರದು. ವಿಶೇಷವಾಗಿ ಈ ದಿನ ಯಾವ ಉಪಾಯವನ್ನು ಮಾಡಬೇಕಂದ್ರೆ, ಈ ಶಿವರಾತ್ರಿ ರಾತ್ರಿ ಒಂದು ದೀಪ ಹಚ್ಚಿ ಉತ್ತರ ದಿಕ್ಕಿನಲ್ಲಿ ಇಡಿ. ನಂತರ ಓಂ ನಮಃ ಶಿವಾಯ ಎಂದು 21 ಬಾರಿ ಜಪ ಮಾಡಿ. ಈ ಉಪಾಯದಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಯೋಗ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಯಾವ 6 ರಾಶಿಗಳಿಗೆ ಭಯಂಕರ ಅದೃಷ್ಟ ಬಂದು ಹಣದ ಸುರಿಮಳೆ ಆಗುತ್ತೆ ಅಂದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಶಿವರಾತ್ರಿ ಅತ್ಯಂತ ಶುಭಕರ. ಹಲವು ದಿನಗಳಿಂದ ಅಟಕಿಕೊಂಡಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ. ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ವ್ಯವಹಾರ ಮಾಡುವವರಿಗೆ ಹೂಡಿಕೆಯ ಲಾಭ ಹೆಚ್ಚಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಇದ್ದ ಕಲಹಗಳು ನಿವಾರಣೆಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿದರೆ ಅಪಾರ ಶಕ್ತಿ ಲಭಿಸುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಜಾಗೃತಿ ವಹಿಸಬೇಕು, ಆದರೆ ದೊಡ್ಡ ಸಮಸ್ಯೆ ಇರುವುದಿಲ್ಲ. ಈ ಸಮಯದಲ್ಲಿ ಹೊಸ ಮನೆ ಅಥವಾ ವಾಹನ ಖರೀದಿಯ ಯೋಗವೂ ಇದೆ. ನಿಮ್ಮ ಪರಿಶ್ರಮಕ್ಕೆ ಈಗ ಫಲ ಸಿಗುತ್ತದೆ. ಶಿವನ ಕೃಪೆಯಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಸಾಧ್ಯತೆ ಇದೆ. ಹಾಗೂ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣದ ಸುರಿಮಳೆ ಯೋಗ ಕಾಣುತ್ತಿದೆ. ಅಪ್ರತ್ಯಕ್ಷ ಆದಾಯದ ಮೂಲಗಳು ದೊರೆಯಬಹುದು. ಹಳೆಯ ಸಾಲ ತೀರಿಸುವ ಅವಕಾಶ ಸಿಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ವಿವಾಹ ಯೋಗ್ಯರಿಗೆ ಉತ್ತಮ ಜೋಡಿ ಸಿಗುವ ಸಾಧ್ಯತೆ ಇದೆ. ಶಿವರಾತ್ರಿ ದಿನ ಉಪವಾಸ ಮಾಡಿ ರಾತ್ರಿಯ ಜಾಗರಣೆ ಮಾಡಿದರೆ ಮಹಾದೇವನ ವಿಶೇಷ ಆಶೀರ್ವಾದ ಸಿಗುತ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಲಿನ ಅಭಿಷೇಕ ಮಾಡಿದರೆ ಎಲ್ಲ ಅಡಚಣೆಗಳು ದೂರವಾಗುತ್ತವೆ.
ಹಣಕಾಸು ಸ್ಥಿತಿ ಗಟ್ಟಿಯಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿ ಉತ್ತಮ ಯೋಜನೆ ರೂಪಿಸಬಹುದು. ಹಾಗೂ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಶಿವರಾತ್ರಿ ರಾಜಯೋಗ ತರಲಿದೆ. ಗೌರವ, ಸ್ಥಾನಮಾನ, ಸಮಾಜದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಅವಕಾಶ ಸಿಗಬಹುದು. ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಶಿವನಿಗೆ ಧೂಪ, ದೀಪ, ನೈವೇದ್ಯ ಅರ್ಪಿಸಿ ರುದ್ರಾಭಿಷೇಕ ಮಾಡಿದರೆ ಮಹತ್ತರ ಫಲ ಸಿಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ನಿಮ್ಮ ನಾಯಕತ್ವ ಗುಣದಿಂದ ಎಲ್ಲರನ್ನೂ ಆಕರ್ಷಿಸುತ್ತೀರಿ. ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ಹಾಗೂ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಸಮಯ ಅತ್ಯಂತ ಫಲಪ್ರದ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ ಮತ್ತು ಹೊಸ ಅವಕಾಶಗಳು ಸಿಗುತ್ತವೆ. ಹಣದ ವಿಚಾರದಲ್ಲಿ ಸ್ಥಿರತೆ ಬರುತ್ತದೆ. ಕುಟುಂಬದಲ್ಲಿ ಇದ್ದ ಗೊಂದಲಗಳು ನಿವಾರಣೆಯಾಗುತ್ತವೆ. ಈ ಶಿವನ ಕೃಪೆಯಿಂದ ನಿಮಗೆ ಅದೃಷ್ಟವೋ ಅದೃಷ್ಟ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಶಿವರಾತ್ರಿ ದಿನ ಬಿಲ್ವಪತ್ರೆ ಮತ್ತು ಜಲಾಭಿಷೇಕ ಮಾಡಿದರೆ ಎಲ್ಲ ದೋಷಗಳು ದೂರವಾಗುತ್ತವೆ. ಅಷ್ಟೊಂದು ಅದೃಷ್ಟ ಶಿವ ಈ ಕನ್ಯಾ ರಾಶಿಯವರಿಗೆ ಕೊಡುತ್ತಾನೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ಈ ಬಾರಿ ಶಿವನ ಅನುಗ್ರಹ ಸೇರುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಕಾಣಬಹುದು. ಹಾಗೂ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಯಂಕರ ಅದೃಷ್ಟ ಯೋಗ ಇದೆ. ಹಣದ ಹರಿಮಳೆ ಆಗುತ್ತೆ. ಹಲವು ದಿನಗಳಿಂದ ಇದ್ದ ಅಡಚಣೆಗಳು ದೂರವಾಗುತ್ತವೆ. ಉದ್ಯೋಗದಲ್ಲಿ ದೊಡ್ಡ ಅವಕಾಶ ಅಥವಾ ಪದೋನ್ನತಿ ಸಿಗಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಲಾಭ ಸಿಗುತ್ತದೆ. ವ್ಯವಹಾರದ ವಿಸ್ತರಣೆ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಶಿವನಿಗೆ ಕಪ್ಪು ಎಳ್ಳು ಮತ್ತು ಹಾಲಿನ ಅಭಿಷೇಕ ಮಾಡಿದರೆ ಈ ದಿನ ವಿಶೇಷ ಫಲ ಸಿಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣುತ್ತೀರಿ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯಕ್ಕೆ ಲಾಭಕರವಾಗಿರುತ್ತದೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಶಿವರಾತ್ರಿ ದೈವಿಕ ಶಕ್ತಿ ತುಂಬಿದ ಸಮಯ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಹಣಕಾಸಿನ ಲಾಭ ಮತ್ತು ಹೊಸ ಆದಾಯದ ಅವಕಾಶಗಳು ಕೂಡ ಸಿಗುತ್ತವೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮೇಲಧಿಕಾರಿಗಳ ಬೆಂಬಲ ದೊರೆಯುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಈ ದಿನ ಶಿವನಿಗೆ ಜಪಮಾಲೆ ಹಿಡಿದು ಓಂ ನಮಃ ಶಿವಾಯ ಅಂತ 108 ಬಾರಿ ಜಪ ಮಾಡಿದರೆ ಅಪಾರ ಲಾಭ ಸಿಗುತ್ತದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ನಿಮ್ಮ ಕನಸುಗಳು ಸಾಕಾರವಾಗಲು ಇದು ಶುಭ ಸಮಯ. ಈ ಮಹಾಶಿವರಾತ್ರಿ ದಿನ ಈ 6 ರಾಶಿಯವರು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಶಿವನ ಅಪಾರ ಕೃಪೆ ದೊರೆಯುತ್ತದೆ. ಉಪವಾಸ, ಜಾಗರಣೆ, ರುದ್ರಾಭಿಷೇಕ, ದಾನ ಧರ್ಮ ಮಾಡಿದರೆ ಅದೃಷ್ಟ ದ್ವಿಗುಣವಾಗುತ್ತದೆ. ಸ್ನೇಹಿತರೆ, ಮಹಾಶಿವರಾತ್ರಿ ಒಂದು ಸಾಮಾನ್ಯ ದಿನ ಅಲ್ಲ. ಇದು ಜೀವನ ಬದಲಾಯಿಸುವ ಶಕ್ತಿ ರಾತ್ರಿ. ಆದರೆ ನಂಬಿಕೆ ಮತ್ತು ಭಕ್ತಿ ಮುಖ್ಯ. ನೀವು ಯಾವ ರಾಶಿಯವರು ಎಂದು ಕಮೆಂಟ್ ಮಾಡಿ ಬರೆಯಿರಿ. ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಹರ ಹರ ಮಹಾದೇವ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.